ಇವತ್ತು ನಾನು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಉಪ್ಪು, ಸಾಸಿವೆ, ಬೆಳ್ಳುಳ್ಳಿ, ಇಲ್ಲಿ ನಾನು ಖಾರದ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಟೊಮ್ಯಾಟೊ, ಹಾಗೆ ಒಂದು ಈರುಳ್ಳಿ, ಹಾಗೆ ಇಲ್ಲಿ ಹೆಸರು ಕಾಳು ಬೇಯಿಸ್ಕಿಟ್ಕೊಂಡಿರೋದು, ಆಮೇಲೆ ಒಂದು ದೊಡ್ಡ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಬಾಣಲೆಗೆ ನಾನು 1 ಸ್ಪೂನ್ ಆಯಿಲ್ನ ಹಾಕಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಈ ಸೊಪ್ಪು ತುಂಬಾ ಒಳ್ಳೆಯದು, ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಹಾಗೆ ಹಾರ್ಟ್ಗೂ ಒಳ್ಳೆಯದು, ಶುಗರ್ ಇದ್ದವ್ರಿಗೂ ತುಂಬಾ ಒಳ್ಳೆಯದು. ಈವನ್ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿರೋ ಮದರ್ಸ್ಗಳಿಗೂ ಈ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು. ಹಾಲು ಚೆನ್ನಾಗಾಗುತ್ತೆ ಮತ್ತು ಬೋನ್ ಹೆಲ್ತ್ಗೆ, ಬೆನ್ನು ಎಲ್ಲ ಇದ್ದರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನು ಈರುಳ್ಳಿ, ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ನಿಮಿಷ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಟೊಮ್ಯಾಟೊನ ಆ್ಯಡ್ ಮಾಡೋಣ. ಇದು ಒಂದು ಸ್ವಲ್ಪ ಸಾಫ್ಟ್ ಆಗಲಿ. ಟೊಮ್ಯಾಟೊ ಸಾಫ್ಟ್ ಆಗ್ತಿದ್ದಂಗೆ ನಾನೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲದೂ ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಪುಡಿ ಹಾಗೂ ಗರಂ ಮಸಾಲ ಪುಡಿ. ನಾನು ಹೆಸರು ಕಾಳನ್ನ ಮುಂಚೆನೇ ಬೇಯಿಸಿಟ್ಕೊಂಡಿರೋದ್ರಿಂದ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದೆ ಸಾಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಆಮೇಲೆ ಸಬ್ಬಸಿಗೆ ಸೊಪ್ಪು ಒಂದು ದೊಡ್ಡ ಸೊಪ್ಪು ಕಟ್ಟನೆ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ, ತುಂಬ ಮಣ್ಣು ಇರುತ್ತಲ್ಲ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಗನೆ ಬೇಯುತ್ತೆ. ಒಂದು 3 to 4 ಮಿನಿಟ್ಸ್ ಸ್ವಲ್ಪ ನೀರು ಹಾಕಿ ದೊಡ್ಡೂರಲ್ಲಿ ಬೇಯಿಸಿದರೆ ಸಾಕು. ನೋಡಿ ಫುಲ್ ಇದೆ. ಬೆಂದಾದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿ ಬೆಂದ್ಬಿಟ್ಟು ಸ್ವಲ್ಪನೇ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಒಂದು 3 to 4 ಮಿನಿಟ್ಸು ಒಂಚೂರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ನಾನು ಹೆಸರು ಕಾಳು ಆಲ್ರೆಡಿ ಬೇಯಿಸಿರೋದ್ರಿಂದ ಅದು ಲಾಸ್ಟಿಗೆ ಹಾಕಿದರೆ ಸಾಕು. ಫಸ್ಟ್ ಇದೊಂದು ಚೂರು ಬೇಯೋ ತನಕ ಒಂಚೂರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟ್ಸ್ ಇಡೋಣಂತೆ. 5 ಮಿನಿಟ್ಸ್ ಆಗಿದೆ. ಇದು ಬೆಂದಿದೆ, ನೀರು ಅಷ್ಟು ಫುಲ್ ಡ್ರೈ ಆಗ್ತಾ ಬಂದಿದೆ. ಇದಕ್ಕೆ ನಾನಿವಾಗ ಕಾಯಿ ತುರಿ, 1/4 ಕಪ್ಪಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನಾನು ಹೆಸರು ಕಾಳನ್ನ ನಿನ್ನೆ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ. ತುಂಬಾ ಮೆತ್ತಗೆ ಹಾಕ್ಬಿಡ್ಬೇಡಿ, ಈ ಥರ ಇದ್ದರೆ ಸಾಕು. ಸ್ವಲ್ಪ ಪ್ರೆಸ್ ಮಾಡಿದರೆ ಬೆಂದಿದೆ. ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಬಿಡಿ. ಸ್ವಲ್ಪ ನೀರಿದೆ, ಇನ್ನೊಂದು 2 ಮಿನಿಟ್ಸ್ ಇಟ್ಟರೆ ಸಾಕು. ಇದು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಲಿ. ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ನೋಡಿ, ಒಂದು ಸ್ವಲ್ಪ ಈ ಥರ ಸೊಪ್ಪು ಹಸ್ಕು ವಾಸನೆ ಥರ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಈಗ 1 ರಿಂದ 2 ನಿಮಿಷ ಚೆನ್ನಾಗಿ ಕುದಿ ಬಂದಿದ್ದಂಗೆ ಆಫ್ ಮಾಡಿದರೆ ಸಾಕು. ನೋಡಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದೀತಾ ಇದೆ. ಇದೊಂದು 1 ರಿಂದ 2 ನಿಮಿಷ ಅಷ್ಟೇ. ಆಲ್ರೆಡಿ ಸೊಪ್ಪು ಕೂಡ ಬೆಂದಿದೆ, ಹೆಸರು ಕಾಳು ಕೂಡ ಬೆಂದಿರೋದ್ರಿಂದ ನೆಕ್ಸ್ಟ್ ಜಸ್ಟ್ ಗ್ಯಾಸ್ ಆಫ್ ಮಾಡಿದರೆ ಸಾಕಾಗುತ್ತೆ. ನೋಡಿ ಇವಾಗ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಹೆಸರು ಕಾಳು ಕೂಡ ಹಾಕಿರೋದ್ರಿಂದ ಎರಡೂ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೀವು ಒಂದು ಸತಿ ಟ್ರೈ ಮಾಡಿ.